ಡಿರೈವೇಟಿವ್ ಆಫ್ ಟ್ಯಾನ್ ಎಕ್ಸ್. ಇಲ್ಲಿ ನಾವು ಟ್ಯಾನ್ ಎಕ್ಸಿನ ಡಿರೈವೇಟಿವ್ ನೋಡ್ತಾ ಇದ್ದೀವಿ. ಸೊ ಇಲ್ಲೇನು ಉಪಯೋಗಿಸ್ತೀವಿ? ದ ವೆರಿ ಫಸ್ಟ್ ಥಿಂಗ್, ದ ಫಸ್ಟ್ ಪ್ರಿನ್ಸಿಪಲ್ ಆಫ್ ಡಿರೈವೇಟಿವ್ ಅಲ್ವಾ, ಅದನ್ನೇ ಉಪಯೋಗಿಸ್ಬೇಕಾಗುತ್ತೆ. ಅದರ ಫಾರ್ಮುಲಾ ಎಫ್ ಪ್ರೈಮ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್. ಇದೆಲ್ಲ ಪೂರ ಹೆಚ್ಚಿನ ಜೊತೆ ಡಿವೈಡ್ ಮಾಡಬೇಕು ಆ್ಯಸ್ ಎಚ್ ಟೆನ್ಸ್ ಟುವರ್ಡ್ಸ್ 0 ಅಲ್ವಾ. ನೆಕ್ಸ್ಟು ಯಾವತ್ತಿದ್ರೂ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ನ ಸಪ್ರೇಟಾಗಿ ಮಾಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇಲ್ಲೇನು ಬರುತ್ತೆ? ಇಲ್ಲಿ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ಹೆಚ್. ಹಾಗಾಗಿ ನಾವು ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಉಪಯೋಗಿಸ್ಬೇಕಾಗುತ್ತೆ. ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಇವೆಲ್ಲ ಪೂರ ಡಿವೈಡ್ ಬೈ 1 minus tan of A into tan of B. ಸರಿನಾ? ಇವಾಗ ನಾವು ಇದನ್ನು ವಿಲ್ ಸಬ್ಸ್ಟಿಟ್ಯೂಟ್ ದಿಸ್ ಇನ್ 1. ಇದು ನಮ್ಮ 1. ಸೊ ಎಫ್ ಪ್ರೈಮ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆಂಡಿಂಗ್ ಟುವರ್ಡ್ಸ್ 0. ಇಲ್ಲಿ ಇವಾಗ ಹುಷಾರಾಗಿ ಬರ್ಕೊಂಡು ಹೋಗಬೇಕು. ಮೊದಲೇ ಟರ್ಮ್ ಏನು? tan of x plus tan of h divided by 1 minus tan of x into tan of h. ಸರಿನಾ? ಮತ್ತೆ ಎರಡನೇ ಟರ್ಮ್ ಏನೋ ಮೈನಸ್ tan of x. ಸೊ ಇಲ್ಲಿ ವಿ ನೀಡ್ ಟು ಕ್ಲೋಸ್ ದ ಬ್ರ್ಯಾಕೆಟ್. ಬಟ್ ಇಲ್ಲೊಂದೇನೋ ಮಿಸ್ಸಿಂಗ್ ಇದೆ. ಏನು ಮಿಸ್ ಮಾಡ್ತಾ ಇದ್ದೀವಿ ನಾವು? ಹೌದು, ಡಿವೈಡೆಡ್ ಬೈ ಹೆಚ್ ಬರ್ತಿಲ್ಲ ಅಂತ ಹೇಳಿದ್ರೆ ಐ ಕ್ಯಾನ್ ಮಲ್ಟಿಪ್ಲೈ ವಿತ್ 1 by h. ಸರಿನಾ? ಹೇಗೆ ಮಾಡಿದೆ ಅದನ್ನು? ಏನಕ್ಕೆ ಆ ಥರ ಬರದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ 2/3 ನಾನು ಯಾವತ್ತಿದ್ರೂ 2 into 1/3 ಅಂತಲೇ ಬರೀಬೋದು. ಸರಿನಾ? ಅಂತ ಹೇಳಿದ್ರೆ ನಾನು ಇಲ್ಲಿ ಹೆಚ್ ಡಿನಾಮಿನೇಟ್ರಲ್ಲಿ ಇರೋದನ್ನ ಇಂಟು 1/h ಅಂತ ಹೇಳಿ ಬರ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಬರೆದ್ರೆ ಸ್ವಲ್ಪ ಗಜಬಜಿ ಕಾಣುತ್ತಲ್ಲ, ಹಾಗಾಗಿ ಆ ಥರ ಬರ್ಕೊಂಡೆ ಅಷ್ಟೇ, ಇನ್ನೇನಿಲ್ಲ. ಆಯಿತಾ? ಸೊ ಇಲ್ಲಿ ಇವಾಗ ಲಿಮಿಟ್ ಹೆಚ್ ಟೆಂಡಿಂಗ್ ಟುವರ್ಡ್ಸ್ 0. ಸೊ ಇಲ್ಲಿ ನಮ್ಮ ಎಲ್ ಸಿ ಎಮ್ ಬಂದು 1 minus tan x into tan h. ಸೊ ಹಾಗಾಗಿದು tan x ಪ್ಲಸ್ tan of h ಮೈನಸ್ tan x ಟೈಮ್ಸ್ ಆಫ್ 1 ಮೈನಸ್ ಏನು ಮಾಡ್ತಾಯಿದ್ದೀನಿ ಇಲ್ಲಿ ನಮ್ಮ ಹತ್ರ ಒಂದು ಫ್ರ್ಯಾಕ್ಷನ್ ಇದೆ, ಎರಡನೇ ಫ್ರ್ಯಾಕ್ಷನ್ ಇದೆ. ಇವೆರಡು ಫ್ರ್ಯಾಕ್ಷನ್ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ ಸಿ ಎಮ್ ಒಂದೇ ಆಗಿರಬೇಕು. ಸೊ ಇದು ಎಲ್ ಸಿ ಎಮ್ ಒಂದೇ ಮಾಡೋದಕ್ಕೆ ನಾನು ಐ ಆಮ್ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ವಿತ್ 1 minus tan x ಎರಡನೇ ಟರ್ಮಲ್ಲಿ. ಸೊ ಇಲ್ಲಿ ಏನಾಗುತ್ತಿದೋ ಈ ರೀತಿಯಲ್ಲಿ ಬರುತ್ತೆ. ಸರಿ ಅಲ್ವಾ? ಸೊ ಇಲ್ಲಿ ಪೂರ ಓವರಾಲ್ ನಮ್ಮ ಡಿನಾಮಿನೇಟರ್ಲಿ ಬರುತ್ತೆ 1 minus tan of x into tan of h. ಮತ್ತು ಇಲ್ಲೂ ಹೆಚ್ಚು ಕೂಡ ಇದೆ, ಅದನ್ನು ಈ ರೀತಿಯಲ್ಲಿ ಬರ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕಾಗುತ್ತೆ ಇದನ್ನು. ಈ ಭಾಗ ನಾನು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಸೊ ಇದು ಲಿಮಿಟ್ ಹೆಚ್ ಟೆಂಡಿಂಗ್ ಟುವರ್ಡ್ಸ್ 0 tan of x plus tan of h minus tan of x plus tan square x into tan of h. This entire expression divided with h times of 1 minus tan of x into tan of h. ಇವಾಗ ಇದರಲ್ಲಿ ಏನು ಕಟ್ಟಾಗುತ್ತಾ? ಮೊದಲನೇ ಟರ್ಮು, ಮೂರನೇ ಟರ್ಮು, ಮತ್ತು ಎರಡನೇ ಟರ್ಮು ಮತ್ತು ಈ ನಾಲ್ಕನೇ ಟರ್ಮಲ್ಲಿ ಏನಿದೆ? ಟ್ಯಾನ್ ಹೆಚ್ ಕಾಮನ್ ಇದೆ. ಸೊ ದಿಸ್ ಇಸ್ ಲಿಮಿಟ್ ಹೆಚ್ ಟೆಂಡಿಂಗ್ ಟುವರ್ಡ್ಸ್ 0. ಟ್ಯಾನ್ ಹೆಚ್ ಕಾಮನ್ ಇದೆ. ಸೊ ದಿಸ್ ಇಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಮಿಕ್ಕೊಳ್ಳುತ್ತೆ ಅಲ್ವಾ. ಆ್ಯಂಡ್ ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ಡಿವೈಡೆಡ್ ವಿತ್ ಹೆಚ್ ಟೈಮ್ಸ್ ಆಫ್ 1 ಮೈನಸ್ tan of x into tan of h, closing the brackets. ಸರಿನಾ? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಏನೋ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಇಲ್ಲಿ ಇವಾಗ ಟ್ಯಾನ್ ಆಫ್ ಹೆಚ್ ಬೈ ಹೆಚ್ ಇದೆ, ಹೌದಲ್ವಾ? ಇದು ಮತ್ತು ಈ ಲಿಮಿಟು ಇದೆಲ್ಲಿ ನೋಡಿದ್ದೀವಿ ನಾವು? ಈ ಥರ ಈ ಪರ್ಟಿಕ್ಯುಲರ್ ಫಾರ್ಮುಲಾ ಅಲ್ವಾ. ಲಿಮಿಟ್ tan x by x as x tends to 0 is equal to 1. ಹಾಗಾಗಿ ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನು 1 ಆಗುತ್ತೆ. ಸರಿ ತಾನೆ? ಸೊ ದಿಸ್ ವಿಲ್ ಬಿ ಲಿಮಿಟ್
ಹೆಚ್ ಟೆಂಡಿಂಗ್ ಟುವರ್ಡ್ಸ್ 0 tan of h by h ಇದು 1 ಆಗುತ್ತೆ. ಮತ್ತು ಇವಾಗ ಈ ಮತ್ತಿರೋ ಎಲಿಮೆಂಟ್ಸು ಅಂತ ಹೇಳಿದ್ರೆ ಇದು ಸೆಕೆಂಡ್ ಸ್ಕ್ವೇರ್ ಆಗುತ್ತಲ್ಲ, ಸೆಕೆಂಡ್ ಸ್ಕ್ವೇರ್ ಎಕ್ಸ್ ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ಡಿವೈಡೆಡ್ ವಿತ್ 1 ಮೈನಸ್ tan of x ಇಂಟು tan of h. ಇದು ಇವಾಗ ಸಪ್ರೇಟಾಗಿ ಬರ್ಕೊಂಡು ಇದಕ್ಕೆ ಅಪ್ಲೈ ಮಾಡ್ತೀನಿ ಲಿಮಿಟ್ನ. ಇದು ಹೇಗೆ ಮಾಡಿದೆ? ದಿಸ್ ಈಸ್ ಆ್ಯಸ್ ಪರ್ ದ ಪ್ರಾಪರ್ಟಿ ಆಫ್ ಲಿಮಿಟ್ಸ್. ಸೊ ಇಲ್ಲಿ ಎರಡು ಫಂಕ್ಷನ್ನು ಮಲ್ಟಿಪ್ಲೈ ಆಗ್ತಾಯಿದೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಸಪ್ರೇಟಾಗಿ ಲಿಮಿಟ್ ಅಪ್ಲೈ ಮಾಡ್ಬೋದು. ಸೊ ಇವೆರಡು ಸಪ್ರೇಟ್ ಮಾಡಿಕೊಂಡೆ, ಇವೆರಡು ಬೇರೆ ಬೇರೆ ಫಂಕ್ಷನಲ್ಲಿ ಕನ್ಸಿಡರ್ ಮಾಡಿಕೊಂಡು ಸಪ್ರೇಟಾಗಿ ಈ ಥರ ಲಿಮಿಟ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಹೇಗಿದ್ರೂ 1 ಅಲ್ವಾ? ಸೊ ಇದು ಹೇಗಿದ್ರು 1. ಮತ್ತಿದು ಇದಕ್ಕೆ ಇವಾಗ ನಾನು ಲಿಮಿಟ್ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ ನೋಡೋಣ. ಆನ್ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ಏನಾಗುತ್ತಿದ್ದು tan of 0 1 ಆಗುತ್ತೆ. ಸೊ ಅಲ್ಲಲ್ಲ, tan of 0 is 0. ಸೊ 1 minus 0 is ಸೊ 1 ಬರುತ್ತೆ. ಡಿನಾಮಿನೇಟ್ರಲ್ಲಿ ನಾನು ಅಪ್ಲೈ ಮಾಡಿದಾಗ 0 ಬರ್ತಾ ಇಲ್ಲ, ನನ್ನ ಉತ್ತರ ಬಂದಂಗೆ ಲೆಕ್ಕ ಅಲ್ವಾ? ಸೊ ದಿಸ್ ಈಸ್ 1 ಮೈನಸ್ tan of x ಇಂಟು tan of 0 ದಟ್ ಈಸ್ 0. ಸೊ ಸಿಂಪ್ಲಿಫೈ ಮಾಡ್ತು ಅಂದರೆ ಏನು ಬರ್ತಿದ್ದೋ ಎಫ್ ಪ್ರೈಮ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇದು ಬರುತ್ತೆ. ಇವಾಗ ನಾವು ಸ್ವಲ್ಪ ಗ್ರಾಫಿಕಲಿ ಇದನ್ನು ಪ್ರೂವ್ ಮಾಡೋಣ, ನೋಡೋಣ, ಅಬ್ಸರ್ವ್ ಮಾಡೋಣ. ಸೊ ನಮ್ಮ ಹತ್ರ ಒಂದು ಫಂಕ್ಷನ್ ಇದೆ. ಈ ಫಂಕ್ಷನ್ನು ಕ್ಲಿಯರಾಗಿ ನೋಡ್ಬೋದು ನೀವು, ಟ್ಯಾನ್ ಫಂಕ್ಷನ್ ಇದು. 0 ಇರಬೇಕಾದ್ರೆ 0 ಇದೆ, 90ಯಲ್ಲಿ ಇನ್ಫಿನಿಟಿಗೆ ಹೋಗ್ತಾ ಇದೆ, ತಿರ್ಗಾ π/2 ಅಂದರೆ ಪೈ ವ್ಯಾಲ್ಯೂ ಇತ್ತು ಅಂದರೆ 0 ಬರ್ತಾ ಇದೆ. ಸೊ ನೆಗೆಟಿವ್ ಟು ಪಾಸಿಟಿವ್ ಈ ಥರ ಹೋಗ್ತಿದೆ. ಸೊ ದಿಸ್ ಇಸ್ ಯುವರ್ ಟ್ಯಾನ್ ಫಂಕ್ಷನ್. ಸೊ ಇದ್ರ ವ್ಯಾಲ್ಯೂ 10 to -10 ವೇರಿ ಆಗ್ತದೆ. ಮತ್ತು ಅದ್ರ ಡಿರೈವೇಟಿವ್ 10ಇಂದ 0 ಇಟ್ಟಿದ್ದೀನಿ, ನೆಗೆಟಿವ್ ನಂಬರ್ ಇಟ್ಟಿಲ್ಲ, 0 ಇಟ್ಟಿದ್ದೀನಿ. ಮತ್ತು ಇಲ್ಲಿ ಇವಾಗ ವೇರಿ ಆದಾಗ ನೋಡಿ ಏನಾಗುತ್ತೆ, ಸ್ಲೋಪ್ ನೋಡ್ಬೋದು ನೀವು, ಸ್ಲೋಪ್ ಅಬ್ಸರ್ವ್ ಮಾಡಿ. ಹಂಗೆ ಪೈ ಹತ್ರ ಹೋಗ್ತಾ ಹೋಗ್ತಾ ಏನಾಗ್ತಾಯಿದೆ ಇದೆ, ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್ 1000 10,000 ಇಲ್ಲಿ 80,000 ಇದೆ, ಸಾರಿ 60,000 ಇದೆ, ಇದು 70,000 ಹತ್ತತ್ರ ಇದೆ. ಸೊ ಇನ್ನು ಹತ್ತಿರ ಹೋಗ್ತಾ ಹೋಗ್ತಾ ಇಟ್ ವಿಲ್ ರೀಚ್ ಅ ವೆರಿ ಬಿಗ್ ವ್ಯಾಲ್ಯೂ. ಆಮೇಲೆ ಡ್ರಾಪ್ ಆಯಿತು, ಕಮ್ಮಿ ಆಗ್ತಾಯಿದೆ, ಕಮ್ಮಿ ಹಾಕ್ಕೊಂಡು ತಿರ್ಗಾ ಹೋಗ್ತಾ ಇದೆ. ಇಲ್ಲಿ 0 ಇದು 0 ಟಚ್ ಆಗ್ತಾಯಿಲ್ಲ, ಅದು ಅಬ್ಸರ್ವ್ ಮಾಡಿ, 0 ಟಚ್ ಆಗ್ತಾಯಿಲ್ಲ, ಹಾಗೆ ಮೇಲ್ಗಡೆ ಹೋಗ್ತಾ ಇದೆ. ಸೊ ಏನೆಲ್ಲ ಅಬ್ಸರ್ವ್ ಮಾಡ್ಬೋದು ನಾವಿಲ್ಲಿ ಪೂರ ಗ್ರಾಫಲ್ಲಿ. ಸೊ ಇದು ರಿಪೀಟೆಡ್ ಪ್ಯಾಟರ್ನು. ಸೊ ಇಟ್ ಹ್ಯಾಸ್ ಟು ಬಿ ಒನ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ವಾ? ಸ್ವಲ್ಪ ಪುಟ್ಟದು ಮಾಡ್ಕೊತೀನಿ ಸಾಕು. ಹಾಂ, ಸೊ ಇದನ್ನು ಅಬ್ಸರ್ವ್ ಮಾಡೋಣ ನಾವು ಏನೇನು ಕಾಣ್ತಾ ಇದೆ ಅಂಥೇಳಿ. ಇದು 0, ಇದು ನಮ್ಮ 90, ಇದು 180, 270. ಇದು ಮೊದಲನೇದಾಗಿ ಇದು ಎಲ್ಲಿವರೆಗೂ ಬರ್ತಾ ಇದೆ ವ್ಯಾಲ್ಯೂಸು ಝೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಝೂಮ್ ಮಾಡ್ತೀನಿ ನೋಡಿ, ಇವಾಗ 1 ಟಚ್ ಆಗಿ ಮೇಲೆ ಹೋಗ್ತಾ ಇದೆ. ಸೊ ಮೊದಲನೇದಾಗಿ ಇಲ್ಲಿ ಏನು ಕಾಣ್ತಾ ಇದೆ, ಇಲ್ಲಿ ದಿಸ್ ಆರ್ ಆಲ್ ಪಾಸಿಟಿವ್ ವ್ಯಾಲ್ಯೂಸ್, ಡಿರೈವೇಟಿವ್ ಆಲ್ ಪಾಸಿಟಿವ್ ವ್ಯಾಲ್ಯೂಸ್ ಅಂತ ಹೇಳಿದ್ರೇನು, ನಾವು ಮಾಡ್ಯುಲಸ್ ಫಂಕ್ಷನ್ ತಂದಿದ್ದೀವಿ, ಇಲ್ಲ ಅಂತ ಹೇಳಿದ್ರೆ ಅದು ಸ್ಕ್ವೇರ್ ಆಗಿದೆ ಅಂಥೇಳಿ. ಸೊ ಇಲ್ಲಿ ನೋಡ್ಬೋದು, ವಿ ಹ್ಯಾವ್ ಅ ಸ್ಕ್ವೇರ್ ಆಫ್ ಸೀಕೆಂಡ್, ಸ್ಕ್ವೇರ್ ಆಫ್ ಸಮಥಿಂಗ್. ನೆಕ್ಸ್ಟು ಸೀಕೆಂಡ್ ಏನಕ್ಕೆ ಅಂತ ಹೇಳಿ ಇಲ್ಲಿ ನೋಡಿ, ಇಲ್ಲಿ 0 ಇರಬೇಕಾದ್ರೆ 1 ಇದೆ, 90 ಅಂತ ಹೇಳಿದ್ರೆ ಇನ್ಫಿನಿಟಿ ಹೋಗ್ತಾಯಿದೆ. ಸೊ ಎಲ್ಲಿ ಬಿಹೇವಿಯರ್ ನೋಡ್ತೀರಾ ನೀವು, 1/cos of theta, ಯಾಕಂದರೆ cos of 0 ಇಸ್ cos of 0 ಇಸ್ ಕರೆಕ್ಟ್ 1, ಅದೇ cos of 90 ಬಂದು ಇನ್ಫಿನಿಟಿ, ಸರಿನಾ? ಸೊ ಈ ಬಿಹೇವಿಯರ್ನ ನಾನು ಇಲ್ಲಿ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ ಇದನ್ನು ರೆಪ್ಲಿಕೇಟ್ ಮಾಡ್ಬೋದು. ಅದ್ರ ಜೊತೆಗೆ ಏನಾಗ್ತಾಯಿದೆ, ಸ್ಕ್ವೇರ್. ಸೊ ಕ್ಲಿಯರಾಗಿ this clearly a function which is related to cos and it's also getting squared. ಹಾಗಾಗಿ this is your secant square x. ಸರಿನಾ?